ಈಗ ಹೇಳೋದಿಷ್ಟೇ. ಇವತ್ತಲ್ಲಿ ನರೇಗಾದ ಬಗ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಖಂಡನೆ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇದು ಯಾವಾಗ ನಾವು ರಾಜ್ಯ ಸರ್ಕಾರ 40% ದುಡ್ಡು ಕೊಡ್ತೀವಿ ಅಂತಂದ್ಮೇಲೆ ಅವರು ರಾಜ್ಯ ಸರ್ಕಾರ ಕೇಳೋದು ಅಂತ ಇತ್ತು. ಆದರೂ ಅವ್ರು ಹಿಟ್ಲರ್ ಆದೇಶ ಮಾಡಿ ತಮ್ಮದೇ ಒಂದು ಕಾನೂನು ಮಾಡಿ ಪೂರ್ವ 60-40 ನಡೆಸಿದ್ದಾರೆ. ಅದು ಮತ್ತು ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಇದು ಯಾವುದೇ ನರೇಗಾ ಇದ್ರೂ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತದ. ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಾಗ ಪಂಚಾಯತ್ ಸದಸ್ಯರಿಗಾಗಲಿ, ಪಂಚಾಯತ್ ಅಧ್ಯಕ್ಷರಿಗಾಗಲಿ, ಪಿ ಡಿ ಒಗಳಿಗಾಗಲಿ, ಊರ ಜನರಿಗೆ ಪ್ರಮುಖರಿಗಾಗಲಿ ಕೇಳಿ ಮಾಡೋದು ಧರ್ಮ ಇರ್ತದೆ. ಪಂಚಾಯತಿಯರಿಗೆ ಯಾವುದೂ ಕೇಳಲಾರ್ದೆ ಎಲ್ಲಿ ಪಂಚಾಯತಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಅವ್ರು ವಿಚಾರ ಮಾಡಬೇಕು. ಇಲ್ಲಿ ಪಂಚಾಯತಿಲಿ ಯಾವುದೋ ಒಂದು ಹಳ್ಳಿಯದು ವಿಷಯ ಡೆಲ್ಲಿ ಗುರ್ತಾಗ್ತದ, ರಾಜ್ಯದ್ದೇ ಡೆಲ್ಲಿ ಗುರ್ತಾಗೋದಲ್ಲ, ಅಂದ್ರೆ ಪಂಚಾಯತ್ ಡೆಲ್ಲಿ ಗುರ್ತಾಗ್ತದೆ. ಸುಮ್ಮನೆ ಮತ್ತೆ ಅದಕ್ಕೆ ಮಧ್ಯವರ್ತಿ, ಮತ್ತೆ ಕಾಂಟ್ರಾಕ್ಟ್ರು, ಮತ್ತೆ ಹಿಂಗಾಗಿ ಇದು ಜಾಸ್ತಿ ಕರಪ್ಷನ್ ಮತ್ತೆ ಹೆಚ್ಚಿಗೆ ಆಗ್ತದೆ. ಅವ್ರು ಹಿಂದಿಗೆ ಹೇಳಿದಾಗ ನಮ್ಮ ಕಲ್ಲಿ ಕರಪ್ಷನ್ ಆಗಿಲ್ಲ, ಈಗಾಗೋದು ಮುಂದೆ ಕರಪ್ಷನ್ ಹೆಚ್ಚಿಗೆ ಆಗ್ತದೆ. ಆಮೇಲೆ ಇದ್ರ ಸಲುವಾಗಿ ಖಂಡನೆ ಮಾಡ್ಬೇಕಂದ್ರೆ ನಮ್ಮದು ಕೂಗು ಅವ್ರಿಗೆ ಕೇಳೋದಲ್ಲ ಅನ್ನೋ ಸಲುವಾಗಿ ವಿಶೇಷ ಅಧಿವೇಶನ ನಾಳೆ 22 ತಾರೀಕಿನಿಂದ ಕರ್ತಾ ಇದ್ದೀವಿ. 31 ತಾರೀಕು ತನಕ ಅದ್ರದ್ದು ವಿಶೇಷ ಅಧಿವೇಶನ ನಡೀತದೆ. ಅದರಲ್ಲಿ ಬಿಲ್ ಪಾಸ್ ಮಾಡಿ ನಾವು ಅದನ್ನು ಕಳಿಸ್ಕೊಡ್ತೀವಿ. ಅದಕ್ಕೆ ಅವ್ರು ಉತ್ತರ ಏನು ಕೊಡ್ತಾರೆ, ಕೊಟ್ಟ ಮೇಲೆ ಮುಂದಿನ ಮತ್ತೆ ತೀವ್ರ ಖಂಡನೆ ಮಾಡ್ತೀವಿ. ಈಗಾಗಲೇ ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಆದಷ್ಟು ತೀವ್ರ ಮಾಡ್ತೀವಿ. ಸಾಧ್ಯ ಆದರೆ ನಾಳೆ ನಾವು ಇವತ್ತು ಸಚಿವರಿಗೆ ಕೇಳ್ಕೊಂಡು ನಾಳೆ ಪಾದಯಾತ್ರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ರ ಬಗ್ಗೆ ರಾಷ್ಟ್ರ ನಾಯಕರು ಹೇಳಿದ್ರೆ ತಪ್ಪೇನಿಲ್ಲ. ಬೇರೆ ಜಿಲ್ಲೆನ ತುಲನೆ ಮಾಡಿದಾಗ ನಮ್ಮ ಪೂರ್ತಿ ಹಿಂದುಳಿದದ. ನೀವೆಲ್ಲಿ ಇರ್ತೀರಿ ಅದ್ರಂಗೆ ನಮ್ಮದ್ರು ಮಾಡ್ರಪ್ಪ ಅಂತ ಇವತ್ತಲ್ಲ, 50 ವರ್ಷ 60 ರಾಜಕೀಯಕ್ಕೆ ಬಂದಲ್ಲಿಂದನೂ ಕೇಳ್ತಾ ಇದ್ದಾನೆ. ಅದನ್ನ ಕೂಗು ಅರ್ಧ ಕೇಳಿದ ಅರ್ಧ ಕೇಳಿಲ್ಲ. ಅರ್ಧ ಕೇಳಿದದಕ್ಕೆ ಇವತ್ತಿಲ್ಲಿ ನಮ್ಮ KKRDB ಫಂಡ್ 5,000 ಕೋಟಿ ತನಕ ಬರೋದಕ್ಕೆ ಮಾಡಿದ್ದು ಧರ್ಮಸಿಂಗ್ ಮತ್ತು ಖರ್ಗೆ ಅವ್ರ ಪುಣ್ಯಾತ್ಮರು, ಅವ್ರನ್ನ ನಾವು ನೆನೆಸ್ಬೇಕು. ಆದರೆ ಈಗ ಫಂಡ್ ಅಂದ ನಾವು ಅದನ್ನು ವಿಚಾರ ಮಾಡಬೇಕು. ನಾವು ಈಗಾಗಲೇ ಗ್ಯಾರಂಟಿ ಕೊಟ್ಟು ಇಲ್ಲೆಲ್ಲ ನಮ್ಮ KKRDB ಕೊಡೋದಕ್ಕೆ ಎಲ್ಲದಕ್ಕೆ ಕೊಡ್ಬೇಕಾ ಸ್ವಲ್ಪ ತೊಂದರೆ ಆಗುತ್ತದೆ. ಈ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕೇಳ್ತೀವಿ ಮತ್ತು ಹೆಚ್ಚಿನ ಅನುದಾನ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಈ ಭಾಗ ತಾರತಮ್ಯ ಪ್ರಶ್ನೆ ಇಲ್ಲ ಸರ್. ಈಗಾಗಲೇ KKRDB 5,000 ಕೋಟಿ ಕೊಡ್ತಾರೆ. ಅಲ್ರಿ ಮತ್ತೆ KKRDB ಕೊಟ್ಟ ಮೇಲೆ ಉಳಿದದ್ದು ಕೇಳಿದ್ರೆ ಕೊಡ್ತಾರೆ ಈಗ ಹಂತವಾಗಿ. ಆಮೇಲೆ ನರೇಗಾದ ಬಗ್ಗೆ ಇನ್ನೊಂದು ಹೇಳಿದ್ರಿ, ಗಾಂಧಿಯವ್ರನ್ನ ಅವರು ಹಿಂದಕ್ಕಿದ್ದಾಗೆ ಜೀವ ಹೊಡೆದು ಕೊಂದರು. ಅದು ಕೊಂದವರು ಅವರೇ, ನಾನು ಅದನ್ನೇನು ಹೆಸರು ಹೇಳಬೇಕಿಲ್ಲ. ಆಮೇಲೆ ಇದು 2ನೇ ಸಾರಿ ಅವ್ರು ಕೊಲೆ ಆಗ್ತಾ ಇದೆ ಅಂತ ನಮ್ಮ ರಾಷ್ಟ್ರವಾದಿ ಪೂರ್ತಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ತಂದು ಕೊಟ್ಟಂತ ಅಹಿಂಸಾವಾದಿಯನ್ನು ತಂದು ಕೊಟ್ಟಂತ ಮನುಷ್ಯನ ಹೆಸರು ಕಿತ್ತಿ ಈ ಹೆಸರು ಏನು ಹೆಸರು ಇರ್ತವ್ರು ತಾವು ಮಾಡೋದೇ ಇತ್ತು ಅಂದ್ರೆ ಅದೇನು 60-40 ಮಾಡಿರಿ, ಏನು ಮಾಡಿರಿ ನೀವೆಲ್ಲ ಡೆಲ್ಲಿ ಅದು ಆಡಳಿತ ಬೇರೆ ವಿಷಯ. ನಾವು ಅದ್ರಾಗ ಗಾಂಧಿ ಮಹಾತ್ಮನ ಹೆಸರು ತೆಗೆದದ್ದು ಗಾಂಧಿ ಮಹಾತ್ಮ BJPಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿಗೆ ಅಷ್ಟೇ ಅಲ್ಲ, ಎಲ್ಲ ಇದಕ್ಕೂ ದೇಶಕ್ಕೆ ನಾಯಕ. ಎಲ್ಲರೂ ಒಪ್ತಾರೆ, ಹಳ್ಳಿಲಿಂದ ಹಿಡಿದು ಡೆಲಿವರಿ ಅಂಥದ್ದನ್ನ ಹೆಸರು ತೆಗಿಬೇಕಂಬೋದು ಇದು ಉದ್ದೇಶಪೂರ್ವಕ. ಇವತ್ತಿನ ಗಾಂಧಿ ಮಹಾತ್ಮನ ಹೆಸರು ತೆಗಿತಾರೆ, ನಾಳೆ ನಮ್ಮ ಸಂವಿಧಾನದನ್ನು ತೆಗಿಲಿಕ್ಕೆ ಅವ್ರು ಪ್ರಯತ್ನ ಮಾಡಬಹುದು. ಇದ್ರ ನಾಳೆ ಇದಕ್ಕೆ ಉತ್ತರ ಜನರಿಗೆ ಕೊಡ್ತಾರೆ. ಪ್ರಜಾಪ್ರಭುತ್ವದ ನಾಳೆ ಅವರು ಅನುಭವಿಸ್ತಾರೆ.